ಭಾರತ ಸಂವಿಧಾನದ 73ನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ನಗರ ಸ್ಥಳೀಯ ಸಂಸ್ಥೆಗಳು, ಆಪ್ಷನ್ ಬಿ ಪಂಚಾಯತ್ ರಾಜ್ ವ್ಯವಸ್ಥೆ, ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಡಿ ಚುನಾವಣೆ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಚಾಯತ್ ರಾಜ್ ವ್ಯವಸ್ಥೆ. 73ನೇ ತಿದ್ದುಪಡಿಯಿಂದ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನ ದೊರೆಯಿತು. ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು? ಆಪ್ಷನ್ ಎ ಮುಳ್ಳಯ್ಯನಗಿರಿ, ಆಪ್ಷನ್ ಬಿ ಬಾಬಾ ಬುಡನ್ಗಿರಿ, ಆಪ್ಷನ್ ಸಿ ನಂದಿ ಬೆಟ್ಟ, ಆಪ್ಷನ್ ಡಿ ಕುಮಾರ ಪರ್ವತ. ಸರಿಯಾದ ಉತ್ತರ ಆಪ್ಷನ್ ಎ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಸುಮಾರು 1930 ಮೀಟರ್ ಉದ್ದವಾಗಿದ್ದು ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ. ಕರ್ನಾಟಕದ ಕಾಶ್ಮೀರ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಆಪ್ಷನ್ ಎ ಶಿವಮೊಗ್ಗ, ಆಪ್ಷನ್ ಬಿ ಕೊಡಗು, ಆಪ್ಷನ್ ಸಿ ಚಿಕ್ಕಮಗಳೂರು, ಆಪ್ಷನ್ ಡಿ ಮಡಿಕೇರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು. ಪ್ರಕೃತಿ ಸೌಂದರ್ಯದಿಂದ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ. ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಆಪ್ಷನ್ ಎ ಸ್ಕರ್ವಿ, ಆಪ್ಷನ್ ಬಿ ರಿಕೆಟ್ಸ್, ಆಪ್ಷನ್ ಸಿ ಬೇರಿಬೇರಿ, ಆಪ್ಷನ್ ಡಿ ಇರುಳುಗಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ರಿಕೆಟ್ಸ್. ವಿಟಮಿನ್ ಡಿ ಕೊರತೆಯಿಂದ ಮಕ್ಕಳಲ್ಲಿ ರಿಕೆಟ್ಸ್ ಉಂಟಾಗುತ್ತದೆ. ಈ ಪ್ರಶ್ನೆಗೆ ಉತ್ತರ ಕಮೆಂಟ್ ಮಾಡಿ. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಆಪ್ಷನ್ ಎ ಪ್ರತಿಭಾ ಪಾಟೀಲ್, ಆಪ್ಷನ್ ಬಿ ಸರೋಜಿನಿ ನಾಯ್ಡು, ಆಪ್ಷನ್ ಸಿ ಸುಚಿತ್ರಾ ಕೃಪಲಾನಿ, ಆಪ್ಷನ್ ಡಿ ವಿಜಯಲಕ್ಷ್ಮಿ ಪಂಡಿತ್. ಈ ಪ್ರಶ್ನೆಗೆ ಉತ್ತರ ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿ ಇನ್ನಷ್ಟು ಜಿಕೆ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.